ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆಶೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಮನೆಗೆ ಸೊಸೆಯಾಗಿ ಬರೋಳು ಈ ಮನೆನ ಸರ್ವನಾಶ ಮಾಡೋಕೆ ಅಂತ ಬಂದಿದ್ದಾಳಲ್ಲ. ಈ ಪೌಡ್ರ ಮನೆಗೆ ಇಷ್ಟೊಂದೆಲ್ಲ ಖರ್ಚು ಮಾಡಿ ಪಾರ್ಲರ್ ಇಟ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಸೂರ್ಯ ಬೈತಿರ್ತಾನೆ. ಒಂದು ಕೆಲಸ ಮಾಡಿಬಿಡಪ್ಪ, ಹೇಗಿದ್ರು ಮನೆ ಮೇಲೆ ಸಾಲ ಮಾಡಿಬಿಟ್ಟಿದ್ದೀರ. ಹಾಗೆ ಮೀನಾನು ಕೂಡ ಒಂದು ಹೂವಿನ ಅಂಗಡಿ ಇಡಬೇಕು ಅಂತ ಇದ್ಲು. ಮಾಮೂಲಿ ಆಗಿದ್ದರೆ ಸ್ವಲ್ಪ ಖರ್ಚಾಗ್ತಿತ್ತು, ಆದರೆ ಮೀನಾ ದೊಡ್ಡ ಅಂಗಡಿನೇ ಇಡಬೇಕು ಅಂತ ಇದ್ಲು. ಈ ಮನೆ ಮೇಲೆ ಇನ್ನೊಂದು 10 ಲಕ್ಷ ಸಾಲ ಮಾಡಿ ದೊಡ್ಡ ಹೂವಿನ ಅಂಗಡಿನೇ ಇಟ್ಕೊಡೋಣ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಮೈ ಮೇಲೆ ಜರ ಪ್ರಜ್ಞೆ ಇಟ್ಕೊಂಡು ಮಾತಾಡೋ ಸೂರ್ಯ ಅಂತ ರಂಗನಾಥ್ ಸೂರ್ಯನಿಗೆ ಹೇಳ್ತಾರೆ. ಹೌದಪ್ಪ, ನಾನೇನು ತಪ್ಪು ಮಾತಾಡ್ತಿದ್ದೀನಿ, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಮೀನಾನು ಈ ಮನೆ ಸೊಸೆ ತಾನೆ, ಪೌಡ್ರ ಮನೆಗೆ ಯಾವ್ಯಾವ ಸೌಕರ್ಯ ಕೊಟ್ಟಿದ್ದೀರಾ, ಮೀನಾಗೂ ಎಲ್ಲ ಸೌಕರ್ಯ ಕೊಡಬೇಕು. ಪೌಡ್ರ ಮನೆಗೆ ಅಂಗಡಿ ಇಟ್ಕೊಟ್ಟಿದ್ದೀರಾ, ಹಾಗೆ ಮೀನಾ ಆಸೆ ಪಟ್ಟ ಹಾಗೆ ಅವಳಿಗೆ ಒಂದು ಹೂವಿನ ಅಂಗಡಿ ಇಟ್ಕೊಡ್ಬೇಕು. ಅದರಲ್ಲಿ ಏನು ತಪ್ಪಿದೆ ಅಂತ ಸೂರ್ಯ ಕೇಳ್ತಾನೆ. ಆಗ ಶಾಂತಿ, ಈ ಹೂ ಮಾರೋಳು ನಮ್ಮ ರೋಹಿಣಿನೂ ಒಂದೇನಾ ಅಂತ ಕೇಳ್ತಾರೆ. ಈ ಪೌಡ್ರ್ ಹಚ್ಚೋ ಪೌಡ್ರ ಮನೆಗೆ ಆದರೂ ತಂದು ಕೊಟ್ಟಿದ್ದೀರಾ ದುಡ್ಡು, ಹಾಗೆ ಮೀನಾಗೂ ಕೊಡಬೇಕು ಅಂತ ಸೂರ್ಯ ಹೇಳಿದಾಗ, ಸೂರ್ಯ ಕರೆಕ್ಟಾಗಿ ಮಾತಾಡಿ, ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ರೋಹಿಣಿ ಹೇಳ್ತಾಳೆ. ಏನು ರೈಸ್ ಆಗ್ತದೆ, ಇದನ್ನೆಲ್ಲ ಇವರಿಬ್ಬರ ಹತ್ರ ಇಟ್ಕೊಂಡು ನನ್ನ ಹತ್ರ ಅಲ್ಲ. ಸೂರ್ಯ ಕೋಪದಿಂದ ಬೈತಿರ್ತಾನೆ. ಯಾರ ಹತ್ರನೂ ಮಾತಾಡ್ತಾ ಇದೀಯಾ, ಅವಳು ಎಂಥವಳು, ಅವಳ ಮನೆತನ ಎಂಥದಂತ ತಿಳ್ಕೊಂಡು ಮಾತಾಡು, ಅವ್ರದ್ದು ಎಂಥ ದೊಡ್ಡ ಕುಟುಂಬ ಅಂತ ಗೊತ್ತಾ ಅಂತ ಕೇಳ್ತಾಳೆ. ಹೌದು, ದೊಡ್ಡ ಕುಟುಂಬ, ನಮ್ಮ ಹತ್ರ ಯಾಕೆ ದುಡ್ಡು ಇಸ್ಕೋಬೇಕು, ಅಲ್ಲಿಂದನೇ ತರಬೇಕು ಅಂತ ಸೂರ್ಯ ಹೇಳ್ತಾನೆ. ತಪ್ಪಾಗಿ ಮಾತಾಡ್ತಿದ್ದೀಯಾ ನೀನು, 4 ದಿನದಲ್ಲೇ ನಮ್ಮ ಹತ್ರ ದುಡ್ಡು ಬಂದು ಸೇರತ್ತೆ ಅಂತ ಶಾಂತಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಯ ಮುಕ್ತಾಯವಾಗುತ್ತೆ.